ಕಾಮಿಸಿದಲ್ಲದೆ ಕೊಡದು ಕಾಮಧೇನು, ಕಲ್ಪಿಸಿದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸಿದಲ್ಲದೆ ಕೊಡದು ಶಿವನು, ಭಾವಿಸಿದಲ್ಲದೆ ಕೊಡದು ಶಿವನು, ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲರು ಕೂಡಲ ಚೆನ್ನ ಸಂಘ ನಿಮ್ಮ ಶರಣ. ಚನ್ನಬಸವಣ್ಣವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಕೇಳಿವೆ ಪುರಾಣ ಕಥೆಗಳಲ್ಲಿ, ಕಾಮಧೇನು ಅಂತ ಇದೆ ಅಂತ. ಸ್ವರ್ಗದಲ್ಲಿ ಕಾಮಧೇನು ಅಂದರೆ ಬೇಡಿದನ್ನ ಕಲ್ಪಿಸಿದನ್ನ ಕೊಡ್ತಕ್ಕಂಥ ಒಂದು ಆಕಳಿದೆ ಅಂತ. ಆದ್ರೆ ಅವ್ರು ಏನು ಹೇಳ್ತಾರೆ, ಕಾಮಿಸಿದಲ್ಲದೆ ಕೊಡೋದು, ಅದು ಬೇಡಲಾರದೆ ನಮಗೇನನ್ನೂ ಕೂಡ ಕೊಡೋದಿಲ್ಲ. ಯಾವುದು? ಕಾಮಧೇನು. ಕಲ್ಪಿಸಿದಲ್ಲದೆ ಕೊಡೋದು ಕಲ್ಪವೃಕ್ಷ. ಕಲ್ಪವೃಕ್ಷ ಇದೆ ಅಂತ ಹೇಳ್ತಾರೆ. ಅದ್ರ ಕೆಳಗೆ ಹೋಗಿ ಕುಳಿತು ನಾವೇನನ್ನ ಮನದಲ್ಲಿ ಕಲ್ಪನೆ ಮಾಡ್ಕೊಳ್ಳಿವಲ್ಲ, ಅದೆಲ್ಲ ನಮ್ಮದು ಕಲ್ಪವೃಕ್ಷ ಕೊಡ್ತಾನೆ. ನಾವೇನು ಕಲ್ಪನೆ ಮಾಡ್ತೀವಿ ಅದು ಕೊಡ್ತದೆ. ಕಲ್ಪನೆ ಮಾಡಲಿಲ್ಲ ಅಂತಂದ್ರೆ ಏನೂ ಕೊಡೋದಿಲ್ಲ. ಅದು ಕಲ್ಪವೃಕ್ಷ. ಅಲ್ಲದೆ ಚಿಂತಿಸಿದಲ್ಲದೆ ಕೊಡೋದು ಚಿಂತಾಮಣಿ. ಚಿಂತಾಮಣಿ ಅಂತಿದೆ ಅಂತ ಹೇಳ್ತಾರೆ, ಇಂತಂತ ಹೇಳ್ತಾರೆ. ಅಂದ್ರೆ ಒಂದು ಪಾತ್ರೆ, ಅಲ್ಲಿ ಕುಳಿತುಕೊಂಡು ನಾವು ಏನನ್ನ ಬಯಸ್ತೀವಿ, ಯಾವ ಪದಾರ್ಥವನ್ನ ಬಯಸ್ತೀವಿ, ಯಾವ ಆಹಾರವನ್ನ ಬಯಸ್ತೀವಿ, ಏನನ್ನ ಬಯಸ್ತೀವಿ ಅದೆಲ್ಲ ಅದು ಕೊಡ್ತದಂಥದ್ದು. ಯಾವಾಗ? ಚಿಂತಿಸಿದಲ್ಲದೆ ಕೊಡಲು ಶಿವನು. ದೇವರು ಕೂಡ ಬೇಡ್ಕೊಳ್ಳಾರ್ದೆ ಏನೂ ಕೊಡೋದಿಲ್ಲ. ಭಾವಿಸಿದಲ್ಲದೆ ಕೊಡಲು ಶಿವನು. ಆದರೆ ಮುಂದೇನು ಹೇಳ್ತಾರೆ ಅವರು? ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ, ಅಂದರೆ ಬೇಡ್ಲಾರ್ದೆ ಕಾಡ್ಲಾರ್ದೆ ಬಯಸದೆ ಚಿಂತಿಸದೆ ಕೊಡೋರು ಯಾರಪ್ಪ ಅಂದ್ರೆ ನಮ್ಮ ಕೂಡಲ ಸಂಗನ ಶರಣರು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮಠ, ತೋಂಟದಾರ್ಯ ಮಠ, ಮೊದಲಿನ ಪೂಜ್ಯ ಜಗದ್ಗುರುಗಳವರು, ಇಂದಿನ ಗುರುಗಳು ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಅವರನ್ನ ಎತ್ತಿ ಹಿಡ್ತಕ್ಕಂಥದ್ದು ಈ ಮಠದ ಬಹಳ ದೊಡ್ಡ ಕಾರ್ಯ ಇದೆ. ಇದು ನಾವು ಯಾರೂ ಬರೀಬೇಕಾಗಿಲ್ಲ. ಇದು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಸ್ವಂತ ಅನುಭವದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಹಾಗೆ ಸಾವಿರಾರು ಜನಗಳ ಅನುಭವ ಇದೆ. ನೀವು ಮಠದ ಸೇವೆ ಮಾಡದೇ ಹೋದರೂ ಕೂಡ, ಸಮಾಜದಲ್ಲಿ ಒಳ್ಳೆಯ ಸೇವೆ ಮಾಡ್ತಾ ಇದ್ರೂ ಕೂಡ ನಿಮ್ಮನ್ನು ಗುರುತಿಸಿ ಅದರ ಪ್ರತಿಫಲವನ್ನು ಈ ಮಠ ಕೊಡ್ತಾರೆ. ಇದು ವಿಶೇಷವಾಗಿರ್ತಕ್ಕಂಥ